ನೋಡಿ, ತಂಗಿಯ ಹೆಸರಿನಲ್ಲಿ ಕಾರುಣ್ಯ ರಾಮ್ಗೆ ಕಿರುಕುಳ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಕಿರಾತಕರಿಂದ ಬ್ಯಾಡ್ಸ್ ಕಮೆಂಟ್ಗಳು, ಅದರಲ್ಲೂ ಕೂಡ ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್, ಸಾಗರ್ ಅವರಿಂದ ಇಲ್ಲಿ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಕಾರುಣ್ಯಗೆ ಕಿರುಕುಳ ಕೊಡಲಾಗ್ತಾ ಇದೆ, ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕುವ ಮೂಲಕ. ಅದರಲ್ಲೂ ಕೂಡ ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್, ಸಾಗರ್ ಅವರಿಂದ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಬೇಸತ್ತು ಹೋಗಿ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ಕಾರುಣ್ಯ ರಾಮ್. ಆನ್ಲೈನ್ ಬೆಟ್ಟಿಂಗ್ ಆಪ್ ಜಾಲಕ್ಕೆ ಕಾರುಣ್ಯ ತಂಗಿಯನ್ನ ಸಿಲುಕಿಸಿದ್ದಾರೆ ಕಿರಾತಕರು. ಆನ್ಲೈನ್ ಬೆಟ್ಟಿಂಗ್ ಆಪ್ನಿಂದ ಸಮೃದ್ಧಿ ರಾಮ್ಗೆ ಲಕ್ಷಾಂತರ ಇಲ್ಲಿ ನಷ್ಟ ಕೂಡ ಆಗಿದೆ. 3 ವರ್ಷದ ಹಿಂದೆ ಮನೆ ತೊರೆದ ಕಾರುಣ್ಯ ತಂಗಿ ಸಮೃದ್ಧಿ ರಾಮ್ ಅವರು ಇದೀಗ ಮತ್ತೆ ಕಾರುಣ್ಯ ರಾಮ್ಗೆ ಕಿರಾತಕರಿಂದ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಅನ್ನುವಂಥ ಆರೋಪ. ಇದರಿಂದ ಬೇಸತ್ತ ಕಾರುಣ್ಯ ರಾಮ್ ಕೂಡ ಕುಟುಂಬದಿಂದ ಹಾಗೂ ಕಾರುಣ್ಯ ರಾಮ್ ಅವರಿಂದ ಇಲ್ಲಿ ದೂರು ಕೂಡ ಕೊಡಲಾಗಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ಗಳು ಹಾಕೋರು ಅಥವಾ ಇಂತಹ ಕಿಡಿಗೇಡಿಗಳು, ಇಂತಹ ಕ್ರಿಮಿಗಳು ಜಾಸ್ತಿನೇ ಆಗಿದ್ದಾರೆ ಅಂತ ಹೇಳ್ಬೋದು. ಯಾರಿಗೂ ಕೂಡ ಬಿಡ್ತಾ ಇಲ್ಲ. ಇಲ್ಲಿ ರಾಜಕಾರಣಿಗಳೇ ಆಗಿರಲಿ ಅಥವಾ ಸೆಲೆಬ್ರಿಟೀಸ್ಗಳೇ ಆಗಿರಲಿ ಅಥವಾ ಯಾವುದೇ ಸಾಮಾನ್ಯ ಹುಡುಗಿಯರೇ ಆಗಿರಲಿ, ಎಲ್ಲರಿಗೂ ಕೂಡ ಇಂತಹ ಬ್ಯಾಡ್ ಕಮೆಂಟ್ಸ್ಗಳನ್ನು ಇತ್ತೀಚೆಗೆ ಜಾಸ್ತಿ ಹಾಕ್ತಿದ್ದಾರೆ. ಹಾಗಾಗಿ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಒಂದು ರೀತಿಯಾಗಿ ಅದೆಷ್ಟೋ ಇಂತಹ ಒಂದು ಕ್ರಿಮಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿ ತಕ್ಕ ಶಾಸ್ತಿಯನ್ನು ಕಲಿಸಿದ್ದಾರೆ. ಆದರೂ ಕೂಡ ಇಂಥವರಿಗೆ ಬುದ್ಧಿ ಬರ್ತಾ ಇಲ್ಲ, ಈಗಲೂ ಕೂಡ ಮುಂದುವರಿತಾನೆ ಇದೆ. ಇತ್ತೀಚೆಗಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು ಅಥವಾ ರಮ್ಯಾ ಇರ್ಬೋದು, ಎಲ್ಲರಿಗೂ ಕೂಡ ಇಂಥ ಒಂದು ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕುವ ಮೂಲಕ ಒಂದು ರೀತಿಯಾಗಿ ಸಮಾಜದಲ್ಲಿ ಅದೇನು ಸಂದೇಶವನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಅವರು. ಯತೀಶ್, ನೋಡ್ತಾ ಇದ್ದೀವಿ ಇಲ್ಲಿ ಸೆಲೆಬ್ರಿಟೀಸ್ ಇರಲಿ ಅಥವಾ ಯಾರೇ ರಾಜಕಾರಣಿ ಇರಲಿ ಅಥವಾ ಯಾವುದೇ ಸಾಮಾನ್ಯ ಹುಡುಗಿರೇ ಇರಲಿ, ಎಲ್ಲರಿಗೂ ಇತ್ತೀಚೆಗೆ ಇಂಥ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕೋದು, ಅವರ ವಿರುದ್ಧ ಕ್ರಮ ಆಗ್ತಾ ಇದೆ. ಹೌದು, ಇದೀಗ ಮತ್ತೊಮ್ಮೆ ಕಾರುಣ್ಯ ರಾಮ್ಗೂ ಕೂಡ ಇದೇ ರೀತಿಯಾದಂತಹ ಟಾರ್ಚರು, ಮೆಂಟಲಿ ಡಿಸ್ಟರ್ಬ್. ಹಾಗಾಗಿ ಸದ್ಯಕ್ಕೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇಂಥವ್ರು ಅಂತ ಹೇಳಿ ಸದ್ಯ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ? ಯಾಕೆಂತಂದ್ರೆ ಹೀರೋಯಿನ್ ಅಂತ ಬಂದಾಗ ಅಥವಾ ಒಂದಷ್ಟು ಸಿನಿಮಾ ನಟಿ ಅಂತ ಬಂದಾಗ ಅವ್ರ ವಿರುದ್ಧ ಕಿಡಿಕಾರುವಂಥದ್ದು ತುಂಬಾ ಜಾಸ್ತಿ ಆಗ್ತಿರೋದು. ಈಗಾಗಲೇ ಈ ವಿಚಾರ ಕುರಿತಂತೆ ಸಾಕಷ್ಟು ಸ್ಯಾಂಡಲ್ವುಡ್ ನಲ್ಲಿ ಪ್ರಕರಣಗಳು ಆಗ್ತಾನೆ ಇದೆ. ಇದೀಗ ಕಾರುಣ್ಯ ರಾಮ್ ಕೂಡ ಈ ವಿಚಾರ ಕುರಿತಂತೆ ಒಂದು ಪ್ರಕರಣವನ್ನ ದಾಖಲಿಸಿರುವುದು. ಒಂದಷ್ಟು ಜನ ಆಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ವಾಟ್ಸ್ಆಪ್ ನಲ್ಲಿ ಕೂಡ ಕೆಟ್ಟ ಕೆಟ್ಟ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಅದು ಕೂಡ ತಂಗಿಯ ಹೆಸರನ್ನ ಹೇಳ್ಕೊಂಡು ಆಕೆಗೆ ಈ ತರ ಒಂದು ಸಂದೇಶ ಕಳಿಸ್ತಿರೋದ್ರಿಂದ ನೊಂದಂತ ಕಾರುಣ್ಯ ರಾಮ್ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ರೀಸನ್ ಹೇಳ್ಕೋಬೇಕಾಗುತ್ತೆ. ಏಕೆಂತಂದ್ರೆ ಒಂದಷ್ಟು ಅನಾಮಿಕರು ಅಂತಂದ್ರೆ ರಾಮ್, ಪ್ರತಿಭಾ, ಕಪಿಲ್ ಅಥವಾ ಪ್ರಜ್ವಲ್, ರಕ್ಷಿತ್ ಹಾಗೂ ಸಾಗರ್ ಇವರೆಲ್ಲ ಸೇರಿದಂತೆ ಒಂದಷ್ಟು ಕಾರುಣ್ಯ ರಾಮ್ ತಂಗಿಯನ್ನ ಆನ್ಲೈನ್ ಬೆಟ್ಟಿಂಗ್ ಆಪ್ಗೆ ಸಿಲುಕಿಸಿದ್ದಾರೆ ಅನ್ನೋ ಒಂದು ದೂರನ್ನು ಕೊಟ್ಟಿರುವಂತದ್ದು. ಆಕೆ ತಂಗಿಯನ್ನ ಒಂದು ಆಪ್ ಸಿಲುಕಿಸಿ ಅಲ್ಲಿ ಆ ಒಂದು ಗೇಮಿಂಗ್ ಆಪ್ ನಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸುವಂತೆ ಮಾಡಿದ್ದಾರೆ. ಅದಾದ ನಂತರ ಮನೇಲಿ ಪ್ರಶ್ನೆ ಮಾಡಿದ ನಂತರ ಸಮೃದ್ಧಿ ರಾಮ್ ಅವರು, ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ಅವರು ಮನೆ ಬಿಟ್ಟು ಈಗ 3 ವರ್ಷ ಹಿಂದೆನೆ ಬಿಟ್ಟು ಹೋಗಿರೋದು. ಇದೀಗ ಆ ವಿಚಾರ ಇಟ್ಕೊಂಡು, ತಂಗಿ ವಿಚಾರ ಇಟ್ಕೊಂಡು ಈಗ ಕಾರುಣ್ಯ ರಾಮ್ಗೆ ಕಿರುಕುಳವನ್ನು ಕೊಡ್ತಾ ಇರೋದು. ಅವರು ಯಾವುದೇ ಫೋಟೋನ ಕಿರುಕೊಡೋದಕ್ಕೆ ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮನೆ ಹತ್ರ ಬಂದು ಗಲಾಟೆ ಕೂಡ ಮಾಡಿದಾರಂತೆ. ಜೊತೆಗೆ ಏನಂದ್ರೆ ಅವಾರ್ಡ್ ಫಾರ್ ಚೀಟರ್ಸ್ ಅಂತ ಈ ತರ ಪದವನ್ನ ಬಳಸ್ತಾ ಇರೋದು. ಯಾವುದೇ ಏನೇ ಒಂದು ವಿಚಾರ ಇದ್ರು ಕೂಡ ಅಲ್ಲಿ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿರೋದು, ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಬೇಸತ್ತಂತ ಕಾರುಣ್ಯ ರಾಮ್ ಇದೀಗ ಈ ಒಂದು ಕಿರಾತಕ ವಿರುದ್ಧ ಈಗ ದೂರನ್ನ ದಾಖಲಿಸಿದೆ. ಡೈರೆಕ್ಟ್ ಆಗಿ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿರುವಂತದ್ದು. ಸೊ ಈಗ ಪೊಲೀಸ್ ಕಮಿಷನರ್ ಆ ವಿಚಾರ ಕುರಿತಂತೆ ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಚಾರವನ್ನ ಈಗ ಸಿಸಿಬಿ ಕೂಡ ಅಂದ್ರೆ ಈ ಒಂದು ವಿಚಾರ ಕುರಿತಂತೆ ಅವರು ಕೂಡ ಕೇಸನ್ನ ಕಳಿಸಿರುವಂತದ್ದು. ಸೊ ಈ ವಿಚಾರ ಸಂಬಂಧಪಟ್ಟಂತೆ ಹಿಂದೆ ಕೂಡ RR ನಗರದಲ್ಲಿ ಕಾರುಣ್ಯ ರಾಮ್ ಒಂದು ಕೇಸನ್ನ ದಾಖಲಿಸಿದ್ದು. ಸೊ ಈ ತರ ತಂಗಿ ಎತ್ತಿಳ್ಕೊಂಡು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಆಕೆ ದುಡ್ಡು ಕೊಡ್ಬೇಕು, ನಂಗೆ ದುಡ್ಡು ಕೊಡ್ಬೇಕು ಅಂತ ನನಗೆ ಹಿಂಸೆನ ಕೊಡ್ತಾರೆ ಅನ್ನೋ ಒಂದು ದೂರನ್ನು ಕೊಟ್ಟಿದ್ರು. ಸೊ ಆ ದೂರು ಕೊಟ್ಟಿದ್ರು ಸಹ ಯಾವುದೇ ಅಷ್ಟೊಂದು ಪರಿಣಾಮಕಾರಿ ಆಗಿರ್ಲಿಲ್ಲ. ಸೊ ಇದರಿಂದ ಅವರು ಮತ್ತಷ್ಟು ಕಾರುಣ್ಯ ರಾಮ್ ಕಿರುಕುಳ ಕೊಡ್ತಾ ಇದ್ರಂತೆ. ಇದೀಗ ಈ ಕಿರುಕುಳದಿಂದ ಬೇಸತ್ತಂತ ನಟಿ ಕಾರುಣ್ಯ ರಾಮ್ ಇವರ ವಿರುದ್ಧ ಕೂಡ ಈಗ ದೂರನ್ನ ನೀಡಿದ್ದಾರೆ. ರೋಶಿನಿ. ಎಸ್, ಥ್ಯಾಂಕ್ ಯು ಯತೀಶ್, ನಿಮ್ಮೆಲ್ಲ ಮಾಹಿತಿ.